ಬಂಧುಗಳೇ, ನಾನು ನಿಮಗೆ ಸಮೃದ್ಧ ಬಾಳೆ ಎಲೆ ಊಟದ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ಸಮೃದ್ಧ ಬಾಳೆ ಎಲೆ ಊಟ ಒಂದೇ ಸಿಗೋದಿಲ್ಲ, ಪ್ಲೇಟ್ ಮೀಲ್ಸ್ ಕೂಡ ಸಿಗುತ್ತೆ, ಸ್ಪೆಷಲ್ ಥಾಲಿ ಕೂಡ ಸಿಗುತ್ತೆ ಮತ್ತು ಎಲ್ಲ ರೀತಿಯ ತಿಂಡಿಗಳು ಸಿಗುತ್ತೆ. ನಾನು ಹೇಳ್ತಿರೋ ಹೋಟೆಲ್ ಯಾವುದಪ್ಪ ಅಂತಂದರೆ ಮೈಸೂರಿನ TKS ಅಯ್ಯಂಗಾರ್ಸ್ ಅಥೆಂಟಿಕ್ ಅಯ್ಯಂಗಾರ್ ರೆಸ್ಟೋರೆಂಟ್ ಅಂತೇಳಿ. ಇಲ್ಲಿ ನಿಮಗೆ ಮಧ್ಯಾಹ್ನ ಮಾತ್ರ ಊಟ ಸಿಗೋದು. ಕೆಳಗಡೆ ನೋಡ್ತಾ ಇದ್ದೀರಾ, ಕೆಳಗಡೆ ನಿಮಗೆ ತಿಂಡಿಗಳೆಲ್ಲ ತಗೋಬೋದು, ಅದೇ ರೀತಿ ಪ್ಲೇಟ್ ಮೀಲ್ಸ್ ತಗೋಬೋದು. ನಿಮಗೆ ಸ್ಪೆಷಲ್ ಬಾಳೆ ಎಲೆ ಊಟ ಬೇಕಪ್ಪ ಅಂತಂದರೆ, ಅಂದರೆ ಸಮೃದ್ಧ ಬಾಳೆ ಎಲೆ ಊಟ ಬೇಕು ಅನ್ಲಿಮಿಟೆಡ್ ಅಂತಂದರೆ ನೀವು ಫಸ್ಟ್ ಫ್ಲೋರಲ್ಲಿ ಬರಬೇಕು. ಫಸ್ಟ್ ಫ್ಲೋರಲ್ಲೇ ನಿಮಗೆ ಈ ಬಾಳೆ ಎಲೆ ಊಟ ಸಿಗುತ್ತೆ. ಮತ್ತು ಬಾಳೆ ಎಲೆ ಊಟದ ಟೈಮಿಂಗ್ಸ್ ಏನಪ್ಪ ಅಂತಂದರೆ ಮಧ್ಯಾಹ್ನ 12:30ರಿಂದ ನಿಮಗೆ 3:15ವರೆಗೂ ಇರುತ್ತೆ. ಅಂದರೆ 4 ಗಂಟೆವರೆಗೂ ಆದರೂ ಕೂಡ ಕೊಡ್ತಾರೆ. ಬಟ್ ಇದು AC ಸರ್ವಿಸ್ ರೂಮು, ಫಸ್ಟ್ ಫ್ಲೋರಲ್ಲಿ ಮಾತ್ರ. ಅದೇ ರೀತಿ ನಿಮಗೆ ನಾನು ಹೇಳಿದೆ TKS ಸ್ಪೆಷಲ್ ಥಾಲಿ ಅಂತ, ಅದು ಸಿಗೋದು ನಿಮಗೆ ಸಂಜೆ 7 ಗಂಟೆ ಮೇಲೆ ಮಾತ್ರ. ಪ್ಲೇಟ್ ಮೀಲ್ಸು ಸಿಗುತ್ತೆ ಮಧ್ಯಾಹ್ನ, ಬಟ್ ಅದು ಪ್ಲೇಟ್ ಮೀಲ್ಸ್ಗೆ ನೀವು ಕೆಳಗಡೆ ತಗೋಬೇಕಾಗುತ್ತೆ. ಪ್ಲೇಟ್ ಮೀಲ್ಸ್ಗೆ 195 ರುಪೀಸ್ ಆಗುತ್ತೆ, 15 ಐಟಮ್ಸ್ ಇರುತ್ತೆ. ಸ್ಪೆಷಲ್ ಸಮೃದ್ಧ ಬಾಳೆ ಎಲೆ ಊಟ ನಿಮಗೆ ಮಧ್ಯಾಹ್ನ ಇಲ್ಲಿ ಸಿಗುತ್ತಲ್ಲ, ಅದಕ್ಕೆ ನಿಮಗೆ 300 ರೂಪಾಯಿ ಆಗುತ್ತೆ. ಅನ್ಲಿಮಿಟೆಡ್ ಇರುತ್ತೆ, 25 ಐಟಮ್ಸ್ಗಳು ಇರುತ್ತೆ. ಈ TKS ಅಯ್ಯಂಗಾರ್ಸ್ ಅಥೆಂಟಿಕ್ ಅಯ್ಯಂಗಾರ್ ರೆಸ್ಟೋರೆಂಟ್ ಬರೋದು ಫಸ್ಟ್ ಮೈನು ಗೋಕುಲಂ ಪಾರ್ಕ್ ರೋಡು, VV ಮೊಹಲ್ಲಾ, ಮೈಸೂರು. ನೀವು ಇಲ್ಲಿ ಊಟಕ್ಕೆ ಬಂದರೆ ಮೊದಲು ಸ್ಟೆಪ್ಸ್ ಇದೆಯಲ್ಲ, ಮೆಟ್ಲತ್ತಿರಲ್ಲ, ಅಲ್ಲಿ ಒಬ್ಬರು ಮ್ಯಾನೇಜರ್ ನಿಂತಿರ್ತಾರೆ. ಅವ್ರ ಹತ್ರ ನೀವು ಎಷ್ಟು ಜನ ಇದ್ದೀರಾ ಅಂತೇಳಿ ಹೆಸರು ಬರ್ಸ್ಬೇಕಾಗುತ್ತೆ. ಯಾಕಂದರೆ ತುಂಬ ರಶ್ ಇರುತ್ತೆ, ಅದು ಶನಿವಾರ ಭಾನುವಾರ ಅಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನೀವು ಹೆಸರು ಬರ್ಸ್ಕೊಂಡಲ್ಲೇ ಮೇಲೆ ಹೋದ್ರಿ ಅಂತಂದರೆ ಅಲ್ಲಿ ಊಟಕ್ಕೆ ಕೊಡೋದಿಲ್ಲ. ಇಲ್ಲಿ ಎಷ್ಟು ಜನ ಇದ್ದೀರಾ ಅಂತ ಬರ್ಸ್ಬೇಕಾಗುತ್ತೆ. ಅಥವಾ ನೀವು ಫ್ಯಾಮಿಲಿ 8 ಜನ ಇದ್ರಿ ಅಂದರೆ 8 ಜನ ಅಂತ ಹೇಳಬೇಕು. 8 ಜನ ಇದ್ದರೆ ಅದೇ ರೀತಿ ದೊಡ್ಡ ಟೇಬಲನ್ನೇ ಮಾಡಿಕೊಡ್ತಾರೆ. ಒಬ್ಬರು ಇಬ್ಬರು ಇದ್ರು ಅಂತಂದರೆ ಅವ್ರಿಗೂ ಕೂಡ ಎಲ್ಲೂ ಜಾಗ ಕೊಡಬೇಕು, ಅಲ್ಲಿ ಅವರು ಜಾಗ ಕೊಡ್ತಾರೆ. ಹೆಸರು ಬರ್ಸೋದಂತೂ ಮರಿಬೇಡಿ. ಅದೇ ರೀತಿ ನೀವು ಹೋಟೆಲ್ನ ಆ್ಯಂಬಿಯನ್ಸ್ ಹೇಳಬೇಕು ಅಂತಂದರೆ ಭಾಳ ಚೆನ್ನಾಗಿದೆ. ಒಳಗಡೆ ಮಾತ್ರ ಆ್ಯಂಬಿಯನ್ಸು ನೋಡ್ತಾ ಇದ್ದರೆ ನಿಮಗೆ ಊಟ ಮಾಡ್ತಾ ಇದ್ದರೆ ಅದನ್ನೆಲ್ಲ ನೋಡ್ಕೊತ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿ ಆ್ಯಂಬಿಯನ್ಸ್ ಇದೆ. ಇನ್ನು ನೀವು ರೆಸ್ಟೋರೆಂಟ್ ಒಳಗಡೆ ಎಂಟ್ರಿ ಆದ ತಕ್ಷಣ ನಿಮಗೆ ಆ್ಯಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿದೆ. ನಾನು ಹೇಳಿದೆ, ಅದೇ ನೀವು ಹಿಂದಿನ ಕಾಲದಲ್ಲಿ ನಾವು ತಾಮ್ರದ ಅಡುಗೆ ಪಾತ್ರೆಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ವಿ. ಚಕ್ಲಿ ಒತ್ತೋದಾಗ್ಬೋದು, ನೀರು ಕುಡಿಯೋ ಒಂದು ಚೊಂಬಾಗ್ಬೋದು, ಅದೇ ರೀತಿ ಟಿಫಿನ್ ಕೆರಿಗಳಾಗ್ಬೋದು, ಇಡ್ಲಿ ಮಾಡೋದಾಗ್ಬೋದು, ಎಲ್ಲ ರೀತಿಯ ಲೋಟಗಳು ನೋಡ್ತಾ ಇದ್ದೀರಾ. ಎಲ್ಲ ರೀತಿಯ ವಸ್ತುಗಳು ತಾಮ್ರದಿಂದ ಕೂಡಿವೆ. ಅದು ಹಿಂದಿನ ಕಾಲದಲ್ಲಿ ನಮ್ಮ ಮನೆಗಳಲ್ಲೆಲ್ಲ ಈ ಥರ ತಾಮ್ರದ್ದು ಯೂಸ್ ಮಾಡ್ತಾಯಿದ್ರು, ಅದನ್ನೆಲ್ಲ ನೀವು ನೋಡ್ಬೋದು. ಇನ್ನು ನಾನು ಕೆಳಗಡೆ ತಿಂಡಿ ಏನೇನು ಐಟಮ್ ಸಿಗುತ್ತೆ ಅನ್ನೋದು ಅದ್ರ ಬಗ್ಗೆ ನಾನು ಪರಿಚಯ ಮಾಡ್ಕೊಡ್ತೀನಿ. ಯಾಕಂದರೆ ಮೇಲುಗಡೆ ಬರೀ ಊಟ ಮಾತ್ರ ಇರುತ್ತೆ, ಸಂಜೆ ಥಾಲಿ ಕೂಡ ಇರುತ್ತೆ. ಬಟ್ ಕೆಳಗಡೆ ನಿಮಗೆ ಎಲ್ಲ ರೀತಿಯ ತಿಂಡಿ ಐಟಮ್ಸ್ಗಳು ಸಿಗುತ್ತೆ. ಅದು ಬೆಳಿಗ್ಗೆ 7 ಗಂಟೆಯಿಂದ ಹಿಡಿದು ರಾತ್ರಿ ನಿಮಗೆ 10 ಗಂಟೆವರೆಗೂ ಕೂಡ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಇಂದ ಹಿಡಿದು ನಿಮಗೆ ಪುಳಿಯೋಗರೆ, ಖಾರ ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು, ಬಿಸಿಬೇಳೆ ಬಾತು, ಪೈನಾಪಲ್ ಕೇಸರಿ ಬಾತು, ಮತ್ತು ಹುಳಿ ಅವಲಕ್ಕಿ, ಪಡ್ಡು, ಅಯಗ್ರೀವ, ಪೂರಿ ಸಾಗು, ಜಾಗರಿ ಕೇಸರಿ ಬಾತು, ಉಪ್ಪಿಟ್ಟು, ಚೌಚೌ ಬಾತು, ಸಾವಿಗೆ ಬಾತು, ಕರ್ಡ್ ರೈಸು, ರವೆ ವಾಂಗಿ ಬಾತು, ರೈಸ್ ಬಾತು, ಚಿತ್ರಾನ್ನ, ಇದೆಲ್ಲ ಸಿಗುತ್ತೆ. ಇದ್ರ ಜೊತೆಗೆ ನಿಮಗೆ ಮಸಾಲ ಇಡ್ಲಿ, ಬಟನ್ ಇಡ್ಲಿ, ತಟ್ಟೆ ಇಡ್ಲಿ, ರವೆ ಇಡ್ಲಿ, ಪ್ಲೈನ್ ಇಡ್ಲಿ, ಘೀ ಪುಡಿ ಇಡ್ಲಿ, ಪಡ್ಡು ಕೂಡ ಸಿಗುತ್ತೆ. ಮತ್ತು 20 to 25 ದೋಸೆ ಐಟಮ್ಸ್ ಇರುತ್ತೆ. ನಿಮಗೆ ಎಲ್ಲ ರೀತಿಯ ದೋಸೆ ಐಟಮ್ಸ್ಗಳು ಸಿಗುತ್ತೆ. ಇದ್ರ ಜೊತೆಗೆ ಬೋಂಡ ಸೂಪು, ಉದ್ದಿನ ವಡೆ, ತಾಯಿರ್ ವಡ, ಮತ್ತು ಬೋಂಡ, ಪಕೋಡ, ಬಜ್ಜಿ, ಮದ್ದೂರು ವಡೆ ಸಿಗುತ್ತೆ. ಸ್ವೀಟ್ಸಲ್ಲಿ ಹೇಳ್ಬೇಕಂದ್ರೆ ನಿಮಗೆ ಗಸಗಸೆ ಪಾಯಸ ಸಿಗುತ್ತೆ, ಮಾಮೂಲು ಪಾಯಸ ಸಿಗುತ್ತೆ, ವೀಟ್ ಹಾಲ್ಬಾಯಿ ಸಿಗುತ್ತೆ, ರಾಗಿ ಹಾಲ್ಬಾಯಿ ಸಿಗುತ್ತೆ. ಅಂದರೆ ಗೋಧಿ ಹಾಲ್ಬಾಯಿ, ರಾಗಿ ಹಾಲ್ಬಾಯಿ ಎರಡೂ ಸಿಗುತ್ತೆ. ಅದು ನಿಮಗೆ ಸ್ಯಾಟರ್ಡೆ ಸಂಡೇ ಮಾತ್ರ ಸಿಗೋದು, ವೀಟ್ ಹಾಲ್ಬಾಯಿ ಮತ್ತು ರಾಗಿ ಹಾಲ್ಬಾಯಿ. ಕ್ಯಾರೆಟ್ ಹಲ್ವಾ, ಕ್ಷೀರ ಅನ್ನ ಹಾಗೂ ನುಚ್ಚುನುಂಡೆ ಮತ್ತು ಇನ್ನಿತರ ತಿಂಡಿಗಳು ಸಿಗುತ್ತೆ. ನೀವು ಕೆಳಗಡೆ ನೋಡ್ತಾ ಇದ್ದೀರಾ, ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಪ್ಲೇಟ್ ಮೀಲ್ಸ್ ಸಿಗುತ್ತೆ. ಭಾಳಷ್ಟು ಜನ ಇಲ್ಲಿ ಪ್ಲೇಟ್ ಮೀಲ್ಸ್ ಊಟ ಮಾಡ್ತಾರೆ. ಅದೇ ರೀತಿ ಎಲ್ಲ ಎಳೆದಂಥ ತಿಂಡಿಗಳನ್ನು ತಿಂತಾರೆ. ಬಟ್ ನೀವು ಸಮೃದ್ಧ ಬಾಳೆ ಎಲೆ ಊಟ ತಿನ್ನಬೇಕು ಅಂತಂದರೆ ಫಸ್ಟ್ ಫ್ಲೋರಲ್ಲೇ ಬರಬೇಕಾಗುತ್ತೆ. ಕೆಳಗಡೆ ಸಮೃದ್ಧ ಬಾಳೆ ಎಲೆ ಊಟ ಕೊಡೋದಿಲ್ಲ, ಫಸ್ಟ್ ಫ್ಲೋರಲ್ಲಿ ಮಾತ್ರ ಸಮೃದ್ಧ ಬಾಳೆ ಎಲೆ ಊಟ ಕೊಡೋದು. ನಾನು ಹೇಳ್ದಂಗೆ 25 ಐಟಮ್ಸ್ಗಳಿರುತ್ತೆ. 25 ಐಟಮ್ಸ್ಗಳಲ್ಲೂ ನೀವು ಅನ್ಲಿಮಿಟೆಡ್ ಆಗಿರುತ್ತೆ. ಇವಾಗ ಸ್ವೀಟ್ಸು, ಇವಾಗ ಹೋಳಿಗೆ ಹಾಕಿದ್ರು ಅಂತಂದರೆ ಒಂದೇ ಹೋಳಿಗೆ ಆ ರೀತಿಯಾಗಿಲ್ಲ. ನೀವು ಹೋಳಿಗೆನೂ ಕೂಡ ಎಷ್ಟು ಬೇಕಾದ್ರೂ ಹಾಕ್ಸ್ಕೋಬೋದು, ಪೂರಿನೂ ಕೂಡ ಎಷ್ಟು ಬೇಕಾದ್ರೂ ಹಾಕ್ಸ್ಬೋದು, ಪುಳಿಯೋಗರೆ ಕೂಡ ಎಷ್ಟು ಬೇಕಾದ್ರೂ ಹಾಕ್ಸ್ಕೋಬೋದು. ಯಾವುದೇ ಐಟಮ್ ತೊಗೊಂಡ್ರು ನೀವು ಎಷ್ಟು ಐಟಮ್ಸ್ಗಳು ಬೇಕಾದರೂ ನೀವು ಎಷ್ಟು ಸಲ ಬೇಕಾದರೂ ಹಾಕ್ಸ್ಕೋಬೋದು. ಇಲ್ಲಿ ಅನ್ಲಿಮಿಟೆಡ್ ಊಟ, ಅದಕ್ಕೋಸ್ಕರನೇ ಇದು ಸಮೃದ್ಧ ಬಾಳೆ ಎಲೆ ಊಟ ಅಂತ ಹೇಳಿರೋದು. ತೃಪ್ತಿಯಾಗಿ ಊಟ ಮಾಡೋಗಬೇಕು. ಇದ್ರ ಪ್ರೈಸ್ ಬಂದುಬಿಟ್ಟು ನಾನು ಹೇಳ್ದಂಗೆ 300 ರುಪೀಸ್ ಆಗುತ್ತೆ. ನಾನು TKS ಅಯ್ಯಂಗಾರ್ಸ್ ರೆಸ್ಟೋರೆಂಟ್ಗೆ ಹೋಗಿದ್ದು ಸ್ಯಾಟರ್ಡೆ. ನಾನು ಹೋದಾಗ ಫುಲ್ಲು ಸಮೃದ್ಧ ಬಾಳೆ ಎಲೆ ಊಟದಲ್ಲಿ ಕೋಸುಂಬರೆ ಇತ್ತು, ಪಲ್ಯ ಇತ್ತು, ಪೂರಿ ಇತ್ತು,
ಕೆಲವು ಟೈಮ್ ಚಪಾತಿ ಇರುತ್ತೆ. ಬಟ್ ನಾನು ಹೋದಾಗ ಪೂರಿ ಇತ್ತು, ಸಾಗು ಇತ್ತು, ಪುಳಿಯೋಗರೆ ಇತ್ತು, ರಸಮ್ ಇತ್ತು, ಸಾಂಬಾರು ಇತ್ತು, ಪಾಯಸ ಇತ್ತು, ಮೊಸರಿತ್ತು, ಉಪ್ಪಿನಕಾಯಿ ಇತ್ತು, ಚಟ್ನಿ ಇತ್ತು, ಚಟ್ನಿ ಪುಡಿ ಇತ್ತು. ಅದೇ ರೀತಿಯಾಗಿ TKS ಸ್ಪೆಷಲ್ ಐಟಮ್ ಕೂಡ ಕೊಡ್ತಾರೆ. ಅದೇ ರೀತಿ ನಾನು ಹೋದಾಗ ನಮಗೆ ಹೋಳಿಗೆ ಇತ್ತು, ಅಂದರೆ ಕಾಯಿ ಹೋಳಿಗೆ ಇತ್ತು. ಕೆಲವು ಟೈಮು ಬೇಳೆ ಹೋಳಿಗೆನೂ ಮಾಡ್ತಾರೆ. ಆ ಥರ ಈ ರೀತಿಯಾಗಿ ಹೋಳಿಗೆ ಸಿಗೋದು 3 ದಿವಸ ಮಾತ್ರ ವಾರದಲ್ಲಿ. ಅದು ಗುರುವಾರ, ಶನಿವಾರ ಮತ್ತು ಭಾನುವಾರ. ಬೇರೆ ದಿವಸ ಬೇರೆ ಬೇರೆ ಸ್ವೀಟ್ಸ್ ಇರುತ್ತೆ. ಕೆಲವು ಟೈಮು ನುಚ್ಚುಂಡೆ ಕೂಡ ಇರುತ್ತೆ. ಅದು ಒಂದು ಊಟದಲ್ಲಿ ಅದು ಕೂಡ ಒಂದು ಸ್ಪೆಷಲ್. ಬುಧವಾರ ಏನೋ ನುಚ್ಚುಂಡೆ ಸಿಗುತ್ತೆ ಅಂತ ಹೇಳ್ತಾರೆ. ಆವಾಗ ನುಚ್ಚುಂಡೆ ಕೂಡ ಕೊಡ್ತಾರೆ ಈ ಸಮೃದ್ಧ ಬಾಳೆ ಎಲೆ ಊಟಕ್ಕೆ. ಎಲ್ಲ ಐಟಮ್ಸ್ಗಳು ಚೆನ್ನಾಗಿತ್ತು. ನೀವೆಲ್ಲ ಐಟಮ್ಸ್ನ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೋಬೋದಿತ್ತು. ಕೋಸಂಬರಿ ಆಗಲಿ, ಪಲ್ಯ ಆಗಲಿ ಎಲ್ಲ ರುಚಿಯಾಗಿತ್ತು. ಪುಳಿಯೋಗರೆ ಅಷ್ಟು, ಅದು ಕೂಡ ಭಾಳ ಚೆನ್ನಾಗಿತ್ತು. ಪೂರಿ ಅಷ್ಟೇ, ಪೂರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೋಬೋದು. ಮತ್ತು ಇನ್ನು ನಾನು ಹೋದಾಗ ಹುಳ್ಳಿಕಾಯಿ ಪಲ್ಯ ಮಾಡಿದರು. ಹುಳ್ಳಿಕಾಯಿ ಪಲ್ಯನೂ ಕೂಡ ಭಾಳ ಚೆನ್ನಾಗಿತ್ತು. ಚಟ್ನಿ ಪುಡಿ ಹಾಕಿದ್ರು, ಮತ್ತು ಕಾಯಿ ಚಟ್ನಿನೂ ಹಾಕಿದ್ರು. ಅಂದರೆ ಪೂರಿಗೆ ನೀವು ಚಟ್ನಿ ಯಾರು ತಿನ್ಬೋದು, ಸಾಗು ಎಲ್ಲಾರು ತಿನ್ಬೋದು. ಎರಡಲ್ಲೂ ಯಾವ್ದು ಬೇಕೋ ನಿಮಗೆ ಯಾವ್ದರಲ್ಲೂ ಬೇಕಾದ್ರೂ ತಿನ್ಬೋದು. ಅದೇ ರೀತಿ ಒಂದು ಸಣ್ಣದಾದ ಒಂದು ಮದ್ದೂರು ವಡೆಯನ್ನು ಹಾಕಿದ್ರು, ಅದು ಚೆನ್ನಾಗಿತ್ತು. ಹಪ್ಪಳ ಇತ್ತು. ಒಟ್ಟು 25 ಐಟಮ್ಸು ಕೂಡ ಎಲ್ಲದೂ ಚೆನ್ನಾಗಿತ್ತು. ಅದರಲ್ಲೂ ರಾಸಾಯನ ಬಾಳೆಹಣ್ಣಿಂದ ಮಾಡಿರೋದು ಸ್ಪೆಷಲ್ಲು. ಅದು ಡೈಲಿ ಇದ್ದೇ ಇರುತ್ತೆ. ಆ ರಾಸಾಯನ ಮಾತ್ರ ಅದು ಮಾತ್ರ ಸಖತ್ತಾಗಿರುತ್ತೆ. ಅದನ್ನು ತಿಂತಾಯಿದ್ರೆ ತಿನ್ನಬೇಕು ಅನಿಸುತ್ತೆ. ನೋಡಿದ್ರೆ ಏನಪ್ಪ ಇದು ರಾಸಾಯನ ಅನಿಸುತ್ತೆ, ಬಟ್ ಅದನ್ನು ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಪಾಯಸ ಕೂಡ ಇತ್ತು. ಪಾಯಸ ಕೂಡ ಭಾಳ ಚೆನ್ನಾಗಿತ್ತು. ಅದೇ ರೀತಿಯಾಗಿ ನಿಮಗೆ ರೈಸ್ ಐಟಮ್ ಬರುತ್ತೆ. ರೈಸ್ ನಾನು ಹಾಕ್ಸ್ಕೊಂಡೆ. ಅದಕ್ಕೆ ಮಜ್ಜಿಗೆ ಹುಳಿ ಇತ್ತು. ಮಜ್ಜಿಗೆ ಹುಳಿ ಮಾತ್ರ ಸಖತ್ತಾಗಿತ್ತು. ನಾನು ಮಜ್ಜಿಗೆ ಹುಳಿನ 2 ಸಲ ಹಾಕ್ಕೊಂಡು ಊಟ ಮಾಡಿದೆ. ಮಜ್ಜಿಗೆ ಹುಳಿ ಮತ್ತು ಅನ್ನ ಮಾತ್ರ ಸಖತ್ತು ಟೇಸ್ಟ್ ಕೊಡ್ತು ನನಗೆ. ಅದಾದಮೇಲೆ ರಸಮ್ ಬರುತ್ತೆ. ಆ ರಸಮಲ್ಲೂ ಊಟ ಮಾಡಿದೆ. ಮತ್ತು ನಿಮಗೆ ಹೋಳಿಗೆ ಬರುತ್ತೆ, ಕಾಯಿ ಹೋಳಿಗೆ. ನಾನು ಹೇಳ್ದಂಗೆ ಹೋಳಿಗೆಗೆ ತುಪ್ಪ ಕೂಡ ಹಾಕ್ತಾರೆ. ಹೋಳಿಗೆ ಕೂಡ ಭಾಳ ಚೆನ್ನಾಗಿತ್ತು. ಹೋಳಿಗೆಯನ್ನು ತಿಂದೆ. ಅದಾದಮೇಲೆ ಕರ್ಡ್ ರೈಸ್ ಇರುತ್ತೆ. ಕರ್ಡ್ ರೈಸ್ನೂ ಕೂಡ ತಿಂದೆ. ಕರ್ಡ್ ರೈಸಿಗೆ ನಾನು ಚಟ್ನಿ ಪುಡಿ ಮತ್ತು ಎಲ್ಲ ಕಲಿಸ್ಕೊಂಡು ತಿಂದೆ. ಅದೇ ರೀತಿ ನಾನು ಹೋದಾಗ ಎಳ್ಳಿಕಾಯಿ ಉಪ್ಪಿನಕಾಯಿ ಹಾಕಿದ್ರು. ಎಳ್ಳಿಕಾಯಿ ಉಪ್ಪಿನಕಾಯಿ ಕೂಡ ನಾನು ಟೇಸ್ಟ್ ಮಾಡಿದೆ. ಅದು ಕೂಡ ಭಾಳ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಇದು ಮೈಸೂರಿನಲ್ಲಿರುವ TKS ಅಯ್ಯಂಗಾರ್ಸ್ ಅಥೆಂಟಿಕ್ ಅಯ್ಯಂಗಾರ್ ರೆಸ್ಟೋರೆಂಟು. ಅವರು ಹೇಳ್ದಂಗೆ ಸಮೃದ್ಧ ಬಾಳೆ ಎಲೆ ಊಟ ಅನ್ಲಿಮಿಟೆಡ್ ಆಗಿರುತ್ತೆ. ತೃಪ್ತಿಯಾಗಿ ಒಬ್ಬರು ಇಲ್ಲಿ ಕುತ್ಕೊಂಡು ಊಟ ಮಾಡ್ಬೋದು. ಅದು ಈ ಒಂದು ಆ್ಯಂಬಿಯನ್ಸ್ ಅಂದರೆ ಹೋಟೆಲ್ನ ಆ್ಯಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿದೆ. ಸುತ್ತಲೂ ನೀವು ನೋಡ್ತಾ ಇದ್ದರೆ, ಊಟ ಮಾಡ್ತಾ ಇದ್ದರೆ ನಿಮಗೆ ಒಂಥರ ಸಾಂಪ್ರದಾಯಿಕವಾಗಿ ನಾವು ಯಾವುದೋ ಒಂದು ಹಬ್ಬ ಹರಿದಿನಗಳಲ್ಲಿ ಎಲ್ಲರ ಜೊತೆನೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಅಥವಾ ಒಂದು ಮದುವೆ ಅಥವಾ ಸಮಾರಂಭಗಳು ಇರುತ್ತಲ್ಲ, ಅಲ್ಲಿ ನಾವು ಈ ರೀತಿಯಾದ ಒಂದು ಊಟ ಮಾಡ್ತಿದ್ದೀವಿ ಅನಿಸುತ್ತೆ. ವಾತಾವರಣ ಮಾತ್ರ ಭಾಳ ಚೆನ್ನಾಗಿತ್ತು. ಎಲ್ಲ ಐಟಮ್ಸ್ಗಳು ಅಷ್ಟೇ ಟೇಸ್ಟಾಗಿತ್ತು, ಚೆನ್ನಾಗಿತ್ತು. ನೀವು ಎಷ್ಟು ಬೇಕಾದರೂ ಹಾಕ್ತಾರೆ, ನೀವು ಎಷ್ಟು ಬೇಕಾದರೂ ಹಾಕ್ಸ್ಕೋಬೋದಿತ್ತು. ಅದ್ರ ಜೊತೆಗೆ ನಿಮಗೆ ನೋಡಿ ಇಲ್ಲಿ ನಿಮಗೆ ಚಟ್ನಿ ಕೂಡ ಹಾಕಿದ್ರು. ಅದೇ ರೀತಿ ಚಟ್ನಿ ಪುಡಿ ಕೂಡ ಹಾಕಿದ್ರು. ನಾನು ಹೇಳ್ದಂಗೆ ಅದನ್ನು ನೀವು ಟೇಸ್ಟ್ ಮಾಡ್ಬೋದು. ಜೊತೆಗೆ ಎಲ್ಲ ರೀತಿ ಐಟಮ್ಸ್ ಇರುತ್ತೆ. ನಿಮಗೆ ಯಾವ ಐಟಮ್ ಇಷ್ಟ ಆಗುತ್ತೋ ಆ ಐಟಮ್ನ ಎಷ್ಟು ಸಲ ಬೇಕಾದರೂ ಬಡಿಸ್ತಾರೆ. ನೀವು ಎಷ್ಟು ಸಲ ಬೇಕಾದರೂ ಹಾಕ್ಸ್ಕೋಬೋದು. ಅದಕ್ಕೆ ಇದನ್ನು ಅನ್ಲಿಮಿಟೆಡ್ ಅಂತ ಊಟ ಇಟ್ಟಿರೋದು, ಅನ್ಲಿಮಿಟೆಡ್ ಮೀಲ್ಸ್ ಅಂತೇಳಿ. 25 ಐಟಮ್ಸ್ನಲ್ಲಿ 25 ಐಟಮ್ಸ್ಗಳು ಕೂಡ ನಿಮಗೆ ಯಾವುದನ್ನು ಕೇಳಿದ್ರೂ ಹಾಕ್ತಾರೆ. ಒಟ್ಟಿನಲ್ಲಿ ಸಮೃದ್ಧ ಬಾಳೆ ಎಲೆ ಊಟ ಮೈಸೂರಿಗೆ ಹೋದರೆ ಊಟ ಮಾಡೋದನ್ನು ಮರಿಬೇಡಿ. ಮಧ್ಯಾಹ್ನ ಮಾತ್ರ ಸಿಗುತ್ತೆ. ಸರ್, ನಾವು ಅಡುಗೆಗೆ ಯೂಸ್ ಮಾಡೋದು ನಂದಿನಿ ತುಪ್ಪ, ನಂದಿನಿ ಬೆಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆ. ಅದು ತುಂಬ ನಾವು ಸ್ಟಾರ್ಟ್ ಮಾಡ್ತೋಟಿಂದ ಇಲ್ಲಿ ತನಕ ಕೂಡ ಇದನ್ನೇ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಸರ್, ಮಾರ್ನಿಂಗ್ ನಮ್ಮದು 7:30 to 12 ತನಕನೂ ತಿಂಡಿ ಕೊಡ್ತೀವಿ. ಮತ್ತು 12 ಆದಮೇಲೆ ನಮ್ಮದು ಸ್ಪೆಷಲ್ ಬಂದು ಬಾಳೆ ಎಲೆ ಊಟ ಅಂತ ಇರುತ್ತೆ. ಅದರಲ್ಲಿ 25 ವೆರೈಟೀಸ್ ಇರುತ್ತೆ. ಆ 25 ವೆರೈಟೀಸಲ್ಲಿ ನಿಮಗೆ ಒಂದು ಡೈಲಿ ಮೆನು ಚೇಂಜಸ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ಅದು ಅನ್ಲಿಮಿಟೆಡ್ ಇರುತ್ತೆ. ಎಲ್ಲ ಪ್ರತಿಯೊಂದು ಐಟಮು ಕೂಡ ಅನ್ಲಿಮಿಟೆಡೇ ಇರುತ್ತೆ. ಪ್ರೈಸ್ 300 ರುಪೀಸು. 12:30 to 4 ತನಕ ಇರುತ್ತೆ ಪ್ರತಿದಿನ, ಎವ್ರಿಡೇ ಮಧ್ಯಾಹ್ನ. ಅದು ಬಿಟ್ರೆ ನಿಮಗೆ 5 ರಿಂದ 7 ರಾತ್ರಿ 10 ಗಂಟೆ ತನಕ ತಿಂಡಿನೂ ಇರುತ್ತೆ. ಪ್ಲಸ್ ಲಿಮಿಟೆಡ್ ಮೀಲ್ಸ್ ಅಂತ, ಪ್ಲೇಟ್ ಮೀಲ್ಸ್ ಅಂತ ಕೂಡ ಸಿಗುತ್ತೆ. ಅದೆಷ್ಟಿದೆ ಸರ್ ಪ್ಲೇಟ್ ಮೀಲ್ಸ್? ಅದು 195. ಅದರಲ್ಲಿ ಏನು ಕೊಡ್ತೀರಾ? ಅದರಲ್ಲಿ ಕೂಡ 15 ವೆರೈಟೀಸ್ ಇರುತ್ತೆ ಸರ್. ಪೂರಿ ಇರುತ್ತಾ, ಚಪಾತಿ? ಅದರಲ್ಲಿ ಪೂರಿ ಇರುತ್ತೆ. ಸ್ವೀಟ್ ಇರಲ್ಲ? ಸ್ವೀಟ್ ಇರುತ್ತೆ, ಪಾಯಸ, ದೆನ್ ಸ್ವೀಟು. ಮತ್ತು ತಿಂಡಿ ಮಾರ್ನಿಂಗ್ ಎಲ್ಲ ಎಲ್ಲದೂ ಸಿಗುತ್ತೆ ಸರ್? ಹೌದು ಸರ್. ಮಾರ್ನಿಂಗ್ 7:30 ಸ್ಟಾರ್ಟ್ ಆದರೆ 11:30 ತನಕ ನಿಮಗೆ ತುಂಬ ನಮ್ಮದು ಅಯ್ಯಂಗಾರ್ ಡಿಶಸ್ಸು, ಪುಳಿಯೋಗರೆ, ಬಿಸಿಬೇಳೆಬಾತು, ಖಾರ ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು, ಆಯಗ್ರೀವ ಇದೆಲ್ಲ ಫೇಮಸ್ಸು. ಅದರಲ್ಲಿ ಒಂದು 20 ವೆರೈಟೀಸ್ ದೋಸೆ ಸಿಗುತ್ತೆ. 20 ವೆರೈಟೀಸ್ 20 ವೆರೈಟೀಸ್ ದೋಸೆ ಇದೆ.
ಮತ್ತು ಸ್ಪೆಷಲ್ ಯಾವ್ದಾರ ಏನಾರು ವಾರದ್ದು ಇದೆಯಾ ತಿಂಡಿ ಆ ಥರ? ಸರ್ ವಾರದಲ್ಲಿ ನಮಗೆ ಅಂತಂದರೆ ನಿಮಗೆ ಗುರುವಾರ ಶನಿವಾರ ಭಾನುವಾರ ಹೋಳಿಗೆ ಊಟ ಮಾಡ್ತೀವಿ. ಹಾಂ. ಗುರುವಾರ ದಿನ ಕ್ಯಾರೆಟ್ ಹೋಳಿಗೆ, ಶನಿವಾರ ದಿನ ಕಾಯಿ ಹೋಳಿಗೆ, ಭಾನುವಾರ ದಿನ ಬೇಳೆ ಹೋಳಿಗೆ ಅಂತ. ಇವಾಗ ಶನಿವಾರ ಕಾಯಿ ಹೋಳಿಗೆ ಊಟ ಮಾಡಿದೆ. ಹಾಂ. ಆ ಥರ. ದೆನ್ ನಮ್ಮದು ಹಬ್ಬದ ದಿನ ಕೂಡ ನಾವು ಹೋಳಿಗೆ ಊಟನೂ ಮಾಡ್ತೀವಿ. ಯಾಕಂದರೆ ವಿಶೇಷವಾಗಿ ಎಲ್ಲ ಹೊರಗಡೆಯಿಂದ ಬರ್ತಾರೆ ಅಂದ್ಬಿಟ್ಟು ಹೋಳಿಗೆ ಊಟನ ಮಾಡ್ತೀವಿ. ಮತ್ತು 12 ಗಂಟೆಯಿಂದ 4 ಗಂಟೆ ತನಕ ಮಾತ್ರ ಬಾಳೆಲೆ ಊಟ ಸಿಗುತ್ತೆ ಮಧ್ಯಾಹ್ನ. ಅದಕ್ಕೆ ಹೆಸರು ಬರೆಸ್ಬೇಕಲ್ಲ ಸರ್? ಅದಕ್ಕೆ ನಿಮಗೆ ಶನಿವಾರ ಭಾನುವಾರ ತುಂಬ ಕ್ರೌಡ್ ಇರೋದ್ರಿಂದ ಅಲ್ಲಿ ಕೆಳಗಡೆ ನಮ್ಮ ಹೆಸರು ಬರ್ಸ್ಬಿಟ್ರೆ ನಾವು ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಕರ್ಸ್ಕೊತೀವಿ. ಮತ್ತು ನಮ್ಮದು ನುಚ್ಚಿನ ಉಂಡೆ ಅಂತ ತುಂಬ ಚೆನ್ನಾಗಿರುತ್ತೆ. ನುಚ್ಚಿನ ಉಂಡೆ ಡೈಲಿ ಇರುತ್ತಾ? ಬೆಳಿಗ್ಗೆ 7:30 11:30. ಹಾಂ, ನುಚ್ಚುಂಡೆ ಪ್ಲಸ್ 4 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ. ಹೌದಾ? ತುಂಬ ಬೆಳಿಗ್ಗೆ ಮತ್ತು ಸಾಯಂಕಾಲ ಅಷ್ಟೇ ಸಿಗೋದು ನುಚ್ಚುಂಡೆ. ಡೈಲಿ ಇರುತ್ತೆ ಅದು? ಹಾಂ, ಡೈಲಿ ಇರುತ್ತೆ. ದೆನ್ ನಾವು ಊಟಕ್ಕೂ ಕೂಡ ಒಂದಿನ ಅದನ್ನು ಮೀಸಲಾಗಿ ಇಟ್ಟಿರ್ತೀವಿ. ಊಟಕ್ಕೂ ಕೂಡ ಇರುತ್ತೆ ಅದು. ಹೌದಾ? ಊಟದಲ್ಲೇ ಇರುತ್ತೆ? ಊಟದಲ್ಲಿ ಇರುತ್ತೆ. ಬಂಧುಗಳೇ, ಮೈಸೂರಿಗೆ ಹೋದರೆ TKS ಅಯ್ಯಂಗಾರ್ಸ್ ಹೋಟೆಲ್ಗೆ ಹೋಗಿ ಸಾಂಪ್ರದಾಯಿಕವಾದ ಊಟವನ್ನು ಮಾಡಿ ವಿಡಿಯೋ ಚೆನ್ನಾಗಿತ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಭಾಳಷ್ಟು ಜನಕ್ಕೆ ಶೇರ್ ಮಾಡಿ. ಭಾಳಷ್ಟು ಜನ ಮೈಸೂರಿಗೆ ಹೋದಾಗ TKS ಅಯ್ಯಂಗಾರ್ಸ್ ಹೋಟೆಲ್ಗೆ ವಿಸಿಟ್ ಮಾಡಿ ಒಳ್ಳೆ ಸಾಂಪ್ರದಾಯಿಕ ಊಟವನ್ನು ಮಾಡಲಿ.